ಹಾಯ್ ಇವ್ರನ್ನ ದಕ್ಷಿಣ ಕನ್ನಡದ BC ರೋಡಿನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಒಳಗಡೆ ಮರ್ಡರ್ ಆಗಿದೆ. ಇದು ಕೂಡ ಎಲ್ಲ ಕಡೆ ಸುದ್ದಿ ಆಗ್ತಿದೆ. ತಲವಾರಿನಿಂದ ಹಲ್ಲೆ ನಡೆಸಿ ಯುವತಿಯನ್ನ ಬರೋಬ್ಬರಿ ಹತ್ಯೆ ಕೂಡ ಮಾಡಿದ್ದಾನೆ. ಸಾರ್ವಜನಿಕರ ಎಲ್ಲರ ಎದುರಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಹಲ್ಲೆ ಮಾಡಿರೋದು ಕೂಡ ಸುದ್ದಿ ಎಲ್ಲ ಕಡೆ ವೈರಲ್ ಕೂಡ ಆಗ್ತಿದೆ. ಇದು ನಡೆದಿರೋದು ಎಲ್ಲಿ ಅಂದರೆ BC ರೋಡ್ನ ಬಸ್ ಸ್ಟ್ಯಾಂಡ್ನಲ್ಲಿ ಆಯಿತಾ. ಸಮೀಪದ ಯುವತಿ ಬರೋಬ್ಬರಿ 25 ವರ್ಷದ ಯುವತಿ ಹೆಸರು ಲಾವಣಿ ಅಂತ. ಆತನ ಬಂದ್ಬಿಟ್ಟು ಪ್ರಿಯಕರ ಬಂದ್ಬಿಟ್ಟು ಮರ್ಡರ್ ಮಾಡಿರೋದು. ಈಕೆ ಬಂದ್ಬಿಟ್ಟು ಕಲ್ಲಡ್ಕದಲ್ಲಿ ಒಂದು ಚಿಕಿತ್ಸಾಲಯದಲ್ಲಿ ಕೆಲಸ ಕೂಡ ಮಾಡ್ತಾ ಇರ್ತಾಳೆ. ಚೇತನ್ ಈಕೆಯನ್ನು ಕೂಡ ಹತ್ಯೆ ಮಾಡ್ತಾನೆ. ಈತ ಬಂದ್ಬಿಟ್ಟು ದೂರದ ಸಂಬಂಧಿ, ಇಬ್ಬರು ಕೂಡ ದೂರದ ಸಂಬಂಧಿಗಳು ಕೂಡ ಮಾಹಿತಿ ಬಂದಿದೆ. ಈತ ಏನಾಗುತ್ತೆ ಅಂದ್ರೆ ಏಕಪಕ್ಷೀಯವಾಗಿ ಲವ್ ಮಾಡ್ತಿರ್ತಾನೆ, ಅವಳು ಒಪ್ಪಿರೋಲ್ಲ. ಅದೇ ಕಾರಣಕ್ಕೆ ಈತ ಬಂದ್ಬಿಟ್ಟು ಪ್ರಾಥಮಿಕವಾಗಿ ಈಕೆಯನ್ನು ಕೂಡ ಮರ್ಡರ್ ಮಾಡಿದ್ದಾನೆ ಅಂತ ಕೂಡ ಹೇಳಿದ್ದಾನೆ. ಕೆಲಸ ಮುಗಿಸಿ ಇವಳು ಕೂಡ ಮನೆಗೆ ಹೋಗ್ಬೇಕಾದ್ರೆ ಈತ ಬಂದ್ಬಿಟ್ಟು ಕಾಯ್ತಾ ಇರ್ತಾನೆ. ನಂತರ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಕಾರು ನಿಲ್ಲಿಸಿ ನಂತರ ಈತ ಬಂದ್ಬಿಟ್ಟು ಬರೋಬ್ಬರಿ ಈಕೆ ಬಂದ್ಬಿಟ್ಟು ಬಸ್ ಸೀಟಲ್ಲಿ ಕೂತಿರ್ತಾಳೆ. ಇದನ್ನು ನೋಡ್ಕೊಂಡು ಈತ ಬಂದ್ಬಿಟ್ಟು ಬ್ಯಾಗಲ್ಲಿ ತಲವಾರು ತೆಗೆದುಕೊಂಡು ಆಕೆಯನ್ನು ಬಂದ್ಬಿಟ್ಟು ಎಲ್ಲರ ಮುಂದೆ, ಸಾರ್ವಜನಿಕರ ಮುಂದೆ ಅಟ್ಟಾಡಿಸ್ಕೊಂಡು ಬಂದ್ಬಿಟ್ಟು ಹೊಡೆದಿದ್ದಾನೆ. ಇದು ಕೂಡ ಎಲ್ಲ ಕಡೆ ಸುದ್ದಿ ಕೂಡ ವೈರಲ್ ಕೂಡ ಆಗ್ತಿದೆ. ನಮ್ಮ ಕಾನೂನಿನ ವ್ಯವಸ್ಥೆ ಯಾವ ರೀತಿ ಇದೆ, ಎದುರೋದು ಇಲ್ವಾ ಅಂತೇಳಿ ಮಾತಾಡ್ತಾ ಇದ್ದಾರೆ. ನಂತರ ಪೊಲೀಸರು ಬಂದು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ನಂತರ ಈಕೆ ಬಂದ್ಬಿಟ್ಟು ಮೃತಪಟ್ಟಿದ್ದಾಳೆ ಅಂತೇಳಿ ಅಲ್ಲಿಯ ಪೊಲೀಸರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕುಮಾರ್ ಅವರು ಭೇಟಿ ನೀಡಿ ಎಲ್ಲ ಕೂಡ ಪರಿಶೀಲನೆ ಕೂಡ ಮಾಡಿದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗ್ತಿದೆ. ಹೆಣ್ಮಕ್ಳಿಗೆ ರಕ್ಷಣೆ ಇಲ್ವಾ ಅಂತ ಕೇಳ್ತಿದ್ದಾರೆ. ಅದು ಸಾರ್ವಜನಿಕ ಬಸ್ ಸ್ಟ್ಯಾಂಡ್ನಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ತಲವಾರು ಹಿಡ್ಕೊಂಡ್ಬಿಟ್ಟು ಯುವತಿಯನ್ನು ಕೂಡ ಮರ್ಡರ್ ಮಾಡಿರೋ ಪ್ರತಿ ಬಂದ್ಬಿಟ್ಟು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಥ್ಯಾಂಕ್ ಯು.